ಕೇಳ್ದ 15,000 ಹೇಳ್ತವ್ರೆ, ಅದಕ್ಕೆ ಅವ್ನು ಬಂದು ಹೇಳಿ ಡೈಲಾಗ್ ಏನು ಅಂತ ಅವನ ಬಾಯಲ್ಲೇ ಕೇಳೋಣ ಬನ್ನಿ. ಸುಮಾಲತಾ ಬಸ್. ಇವ್ನು ನೋಡಿ, ನಿಮ್ಮ ಬ್ಲಾಗರ್ ಪೋಸ್ಟ್ ಕೊಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಇದ್ದಾನೆ. ಒಂದಲ್ಲ ಒಂದಿನ ಜಾಸ್ತಿ ಜನ ನೋಡ್ತಾರೆ ಅಂತ ಗೊತ್ತು. ಈಗ ನೋಡ್ಬೋದು 100-200 ಜನ ನೋಡ್ಬೋದು. ಇರಬೇಕು ನಂಬಿಕೆ ಐತೆ. ಸೊ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಯಾರ್ಯಾರು ಹೊಸಬ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬಿಡೋಣ, ಶುರು ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಇವಾಗ ಸದ್ಯಕ್ಕೆ ನಾವು ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀವಿ. ಇವಾಗ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾಯಿದ್ದೀವಿ. ಬೆಳಗ್ಗೆ ಏನೇನಾಯಿತು ಅಂದರೆ, ಬೆಳಗ್ಗೆ ಸ್ವಲ್ಪ ಬೇಗ ಏನು ಎದ್ದೇಳಲಿಲ್ಲ, ಲೇಟಾಗಿದ್ದು ಸ್ನಾನ ಗೀನ ಮಾಡಿಕೊಂಡು ಫ್ರೆಶ್ ಆಗಿ ಟೈಮ್ ಆಯಿತು ಅಂತ ಗಾಡಿ ಎತ್ಕೊಂಡು ಟಕ್ ಅಂತ ಬಂದೆ. ಇವಾಗ ಕಾಲೇಜ್ ಮುಗಿಸ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದೀವಿ. ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಫೋರಮ್ ಮಾಲ್ಗೆ ಹೋಗ್ತಾಯಿದ್ದೀವಿ. ಫೋರಮ್ ಮಾಲ್ಗೆ ಹೋಗ್ತಾಯಿದ್ದೀವಿ, ನೋಡಿಲ್ಲ ಒಂದು ಸತಿ, ಅದಕ್ಕೆ ಇವಾಗ ವಿಸಿಟ್ ಮಾಡೋಣ ಅಂತ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಈಗ ಹೋಗ್ತಾಯಿದ್ದೀವಿ. ಸದ್ಯಕ್ಕೆ ಎಲ್ಲ ಇಲ್ಲೇ ಕೂತವ್ರೆ, ಇನ್ನೂ ಸ್ವಲ್ಪ ಫ್ರೆಂಡ್ಸ್ ಬರಬೇಕು. ಅವ್ರು ಇನ್ನೂ ಅಲ್ಲಿ ಟಿಕೆಟ್ ಇನ್ನೂ ಕಲೆಕ್ಟ್ ಮಾಡ್ಕೊತವ್ರೆ ಅಲ್ಲಿ. ಇವಾಗ ಅವ್ರು ಬಂದಿದ್ದ ತಕ್ಷಣ ಹೊರಡೋದು. ಸರಿ ಸರಿ ಗೈಸ್ ಇವಾಗ ನಡಿ ವಿ ಹ್ಯಾವ್ ಟು ಚೇಂಜ್ ದ ಲೈನ್. ಹಾಯ್ ಗಾಯ್ಸ್, ಲೈನ್ ಅಂದಿದ್ದು ನಾನು ಮುಖ ಅಂತ ತೋರಿಸಲ್ಲ, ಯಾಕೆ ವಾಯ್ಸ್ ಓವರ್ ಅವಳೇ ಕೊಡೋದು, ವಾಯ್ಸ್ ಓವರ್ ಕೊಡ್ತಾಳೆ ಅಷ್ಟೇ. ಟೈಮ್ ಪಾಸ್ ಗೇಮ್. ಸುಮಾಲತಾ ಬಸ್. So guys, we reach Forum Mall. ಸಗದಾಯ್ತಲ್ವಾ ಎಂಟ್ರೆನ್ಸು, ಚೆಕ್ಕಿಂಗ್, ಇಲ್ಲೂ ಎಲ್ಲ ಕಡೆ ಚೆಕ್ಕಿಂಗೆ ಮಾಡಲಿ ಬಿಡು. ಚೆಕ್ಕಿಂಗ್. ಓಹೋ ಏನೋ ಜನನೇ ಇಲ್ಲ. ಸೇಮ್ ಮಾಲಾ ಫೇಶ್ ಥರ ಜನ ಇಲ್ಲ ಅಂದರೆ ಇದನ್ನು ಕಾಪಿ ಮಾಡಿ ಆ ಥರ ಅಲ್ಲಿ ಮಾಡಿರೋದು ಮಾಲಾ ಫೇಶಲ್ಲಿ. ಫಸ್ಟ್ ಬಂದಿದ್ದು ಇದು ಸಖತ್ತಾಗಿರೋದು. ಯಾಕೆ ಈ ಕಡೆ ಹೋಗ್ತಾ ಇದೆಯಾ? ಹಂಗೆ ಹೋಗೋಣ ಬರೋ. ಐಫೋನ್ ಗೈಸ್ ನಮ್ಮ ಸ್ವಂತ ಐಫೋನ್ ತಗೋಬೇಕು ಅಂತ ಅಂತವನೇ, ಅದಕ್ಕೆ ನೋಡೋಣ. 13 Pro ತಗೋತಾನಂತೆ ಅವನ ಬಜೆಟ್ಗೆ. ಅದಕ್ಕೆ ಇವಾಗ ಇಲ್ಲೇ ಮಾಲಲ್ಲಿ ನೋಡ್ಬಿಡೋಣ. ಐಫೋನ್ ಗೈಸ್, ಐಫೋನ್ ವೀಡಿಯೋ ಮಾಡೋರೆ ಐಫೋನ್ ಇಲ್ಲ ನಮ್ಮ ಹತ್ರ. ಇವನು ತಗೊಂಡು ಒಂದು ಫೋಟೋ ತೆಗಿಸ್ಕೊಳಕ್ಕೆ ಐಫೋನ್ ತಗೋತವನಿ. ಫೋಟೋ ತಗೊಂಡು ಏನು ಮಾಡ್ತೀಯ? ಫೋಟೋ ತಗೋತೀನಿ. ಈ ಸೆಕ್ಷನ್ ಎಲ್ಲ ನಮ್ದಲ್ಲ, ಮೇಲ್ಗಡೆ ಹೋಗ್ಬೇಕು ನಡಿ. ಈ ಸೆಕ್ಷನ್ ಅಂದರೆ ಜನನೇ ಇಲ್ವಲ್ಲೋ. ಜನ ಇದ್ದರೆ ಸಖತ್ ಅಂತ ಅರ್ಥ. ಎಲಿವೇಟರ್ ಅದು ಕೆಳಗಡೆ ಇಳಿಯೋಕ್ಕೆ, ಅಲ್ಲಿ ಮೇಲೆ ಎಲಿವೇಟರ್ ಬೇರೆ ಸ್ಟಾರ್ಟ್ ಆಯ್ತಲ್ಲ. ಇದು ಇಳಿಯೋದು ಹತ್ತೋದ ಗೊತ್ತಿಲ್ಲ, ಅಜೀಬ್ ಆಗ್ಬೇಡ್ರಿ. ನಾವೇ ಹತ್ಕೊಂಬಂದ್ಬಿಟ್ಟು ಫಸ್ಟ್ ಹತ್ಕೊಂಬಂದ್ಬಿಡೋಣ. ಇದು ಇಳಿಯೋದು ಹತ್ತೋದು ಎಲ್ಲ ಹಂಗೆ ಹತ್ಕೊಂಬಂದ್ಬಿಟ್ರಲ್ಲೋ.
ಗೈಸ್ ನೋಡ್ರಿ ಇಲ್ಲಿ ವಾಶ್ರೂಮ್ ಬಂದ್ಬಿಟ್ಟು ಶೋಕಿ ಫೋಟೋ ತೆಗಿಸ್ಕೊತ ಸ್ನ್ಯಾಪ್ ಆಗ್ತಾವನೆ ವಾಶ್ರೂಮ್. ಹಾಂ, ಮಾಲಿಗೆ ಬಂದಮೇಲೆ ವಾಶ್ರೂಮಿಗೆ ಬರ್ತಾನೆ. ವಾಶ್ರೂಮ್ ಬಂದೇ ಬರ್ತಾರೆ ನೋಡಿ ಇಂಥವ್ರು. ಅದು ಫೋಟೋ ಹಿಡ್ಕೊಳ್ಳೋಕ್ಕೆ ಅಂತಲೇ ಬರ್ತಾರೆ, ಲೈಟಿಂಗ್ಸ್ ಚೆನ್ನಾಗಿರುತ್ತೆ ಅಂತ. ಕೆಲಸ ಮಾಡಕ್ಕೆ ಬಂದವರು ವಾಶ್ರೂಮ್ಗೆ ಏನು ಬರೋದು, ಆ ಕೆಲಸ ಮುಗಿಸ್ಕೊಂಡು ಇದೆಲ್ಲ ಫೋಟೋ ಶೂಟ್ ಬೇಕಾ? ಹಾಂ ನಡ್ರಿ ಗೈಸ್ ಇಲ್ಲಿ ಫೋಟೋ ಶೂಟ್ಗೆ ಅಂತಲೇ ಮಾಡಿಸ್ಬಿಟ್ಟವ್ರಾ. ಹಾಂ, ಒಂದು ಗ್ಯಾಲರಿ ಥರ ಮಾಡೋರು ಇಲ್ಲಿ ವಾಶ್ರೂಮ್ ಪಕ್ಕದಲ್ಲೇ ಫೋಟೋ ಶೂಟ್ ಅಂತಾನೆ. ಆಗಲಿ ಹಿಡಿಸ್ಕೊಳಕ್ಕೆ ಕೂತ್ಕೊಬಿಟ್ಟವನೆ. ಬರಪ್ಪ ಲಡ್ಡು. ನೋಡಿ ಗೈಸ್, ಇವರಿಬ್ರು ಎಷ್ಟು ಕಿತ್ತಾಡ್ತಿದ್ದಾರೆ ಅಂದರೆ ಫೋಟೋಗೋಸ್ಕರ ಎಷ್ಟು ಕಿತ್ತಾಡ್ತಿದ್ದಾರೆ. ಇವನಂತೂ ಫಸ್ಟ್ ಆಫ್ ಆಲ್ ಫೋಟೋ ತೆಗೆಸ್ಕೊಳಕ್ಕೆ ಬಿಡ್ತಾ ಇಲ್ಲ. ಕಂಪ್ಲೇಂಟ್ ಹಾಕ್ಬೇಕು ಯೂಟ್ಯೂಬ್ಗೆ ಅಂದ್ರೂ ಫೋಟೋ ತೆಗೆಸ್ಕೊಳಕ್ಕೆ ಬಿಡ್ತಾ ಇಲ್ಲ ನನ್ನ ಮಕ್ಕಳು. ಈಗ ತಾನೇ ಈ ನನ್ನ ಮಗ ತಗೊಂಬಂದ ಅಲ್ಲಿ, ಆದರೂ ತೆಗಿಸ್ಕೋಬೇಕು ಅಂತಾನೆ. ಲಡ್ಡು ನೋಡೋದೇ ನಾವು, ನೀವು ನೋಡೋಕ್ಕೆ ಬೇರೆಯವ್ರು ನೋಡ್ತಾರೆ. ಒಂದಲ್ಲ ಒಂದಿನ ಜಾಸ್ತಿ ಜನ ನೋಡ್ತಾರೆ ಅಂತ ಗೊತ್ತು. ಈಗ ನೋಡ್ಬೋದು 100-200 ಜನ ನೋಡ್ಬೋದು. ಕೀರ್ತಿ ಬರುತ್ತೆ, ಇವತ್ತು ನಾಳೆ ಇರ್ಬೋದು, ಇಲ್ಲದೆ ಇರ್ಬೋದು. ನಂಬಿಕೆ ಐತೆ, ವಿಡಿಯೋಸ್ ಬರ್ತಾ ಇರುತ್ತೆ ನೋಡಿ. ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ, ಜಾಸ್ತಿ ಶೇರ್ ಮಾಡಿ, ಆಶೀರ್ವಾದ ಮಾಡಿ. ಆಯ್ತಾ? ಪ್ರಶಾಂತ್, ಈ ಫೋರಮ್ ಮಾಲ್ಗೆ ಏನು ಅನಿಸುತ್ತೆ? ಚೆನ್ನಾಗಿದೆ, ಇನ್ನು ನೋಡೋಣ. ನಿಂದು ಲಡ್ಡು, ಇವನ ಹೆಸರು ಭರತ, ನಾವು ಕರೆಯೋದು ಲಡ್ಡು ಅಂತ. ನಮ್ಮ GST ಮ್ಯಾಮ್ ಇಕ್ಕಿರೋದು. ಏನು ಅನ್ಸುತ್ತೆ ನಿನಗೆ ಈ ಫೋರಮ್ ಮಾಲ್ ನೋಡಿದ್ರೆ? ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಏನು ಅನಿಸ್ತಿದೆ? ನಂಗೆ ನೋಡಿದ್ನೆಲ್ಲ ತಗೋಬೇಕನ್ಸ್ತಿದೆ. ನಿಮ್ಮ ಅಪ್ಪ ಕೊಡ್ತಾನೆ. ನೋಡಿ ಇದೇನಾ ಅವ್ರು ತೋರಿಸಿದ್ದು. ನೋಡಿ ಗೈಸ್, ತರುಣ್ ಹಾಲಪ್ಪ ಇದನ್ನ ಕೇಳ್ದ. 15,000 ಹೇಳ್ತವ್ರೆ. ಅದಕ್ಕೆ ಅವ್ನು ಬಂದು ಹೇಳಿದ ಡೈಲಾಗ್ ಏನು ಅಂತ ಅವನ ಬಾಯಲ್ಲೇ ಕೇಳೋಣ ಬನ್ನಿ. ನಾವು ಏನಂದ ಅದಕ್ಕೆ ಆ ಗ್ಲಾಸ್ ಕೇಳ್ಕೊಬಂದಲ್ಲ, ಏನಂದರು? ಅದಕ್ಕೆ ಬಂದ್ಬಿಟ್ಟು ಇಲ್ಲೇನಂದೆ? ಅವ್ರು ಹೋಯ್ತಾರೆ ನೋಡಪ್ಪ, ಅಲ್ಲಿ ಹುಡುಗಿನ ನೋಡ್ಬಿಟ್ಟು ನೋಡಿ ಅಂತವನೇ. ಹುಡುಗಿ ಇದ್ರೂ ಹುಡುಗಿನ ನೋಡ್ತಾನೆ. ಇನ್ನು ನಮ್ಮಂಥ ಸಿಂಗಲ್ಸ್ಗಳು ಹೇಳಬೇಕು. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಾವೇನ ಸಿಂಗಲ್ಸ್ ಇಲ್ಲಿ ನೋಡಿ ಖುಷಿ ಪಡ್ತೀವಿ. 20 ನಿಮಿಷ ಆಗೈತಿ ಇವಾಗ ಫೋಟೋ ಶೂಟ್ ಮುಗಿಸಿ. ಇವಾಗ ಮೇಲೆ ಏನಾರ ತಿನ್ನೋಕೆ ನೋಡೋಣ. ಈ ನನ್ನ ಮದುವೆಗೆ ಇನ್ನ ಲೇಟು. ಪ್ರಶಾಂತ್ ಹೇಳ್ದಂಗೆ 2 ಗೋಣಿ ಚೀಲ ಕೊಡ್ತೀನಿ. ಎಲ್ಲ ಇವ್ರು ಮಹೇಶ ಸಂತು ಎಲ್ಲ ನಮ್ಗೆ ಬಿಟ್ಟು ಹೋಗೋರೆ. ಅವ್ರು ಆ ಕಡೆ ಈ ಕಡೆ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಯಾರ ಚೆನ್ನಾಗಿರೋರು ಹಿಂದೆ ಹೋಗಿರ್ತಾರೆ ಪಕ್ಕ. ನನಗೆ ಯಾಕೋ ಹಂಗೆ ಅನಿಸುತ್ತೆ. ಇವತ್ತು ಅರ್ಧ ಫುಲ್ಲು ನಾನು ಲಾಕ್ ಪೂರ್ತಿ ಮೋಟಿನೇ ಮಾತಾಡ್ಬಿಟ್ಟವಳೆ. ಅಂದರೆ ನಾವು ಕರೆಯೋದು ಮೋಟಿ, ಮೇಘ ನಾನೇ ಮಾತಾಡ್ಬಿಟ್ಟವಳು ಫುಲ್ಲು ಲಾಕ್ ಪೂರ್ತಿ. ನನ್ನ ಚಾನಲ್ನೇ ತಗಂಗೀಗ ಒಂದಿಂದ ಎಷ್ಟೈತೆ ಏನೋ ನೋಡ್ಕೊಬಂದ್ರಲ್ಲ. 68,000ಕ್ಕೆ 6,000 ಕಡಿಮೆ ಆಗುತ್ತಾ? 15 ತಗೋ ಅಂತ ಹೇಳ್ತೀನಿ ನಾನು. 15 ತಗೊಂಡ್ಬಿಡು ಗೈಸ್. ಅದನ್ನೇ ಹೇಳ್ತಾ ಇರೋದು. ಅವ್ನಿಗೆ ತಗೊಳಂಗಿದ್ರೆ EMI ಹೆಂಗಿದ್ರು ಹಾಕ್ಸ್ಕೊತಾನಲ್ವಾ, 15 ತಗೊಂಬಿಟ್ರೆ ಇನ್ನೂ ಒಳ್ಳೇದು. ಗೈಸ್ ಇವಾಗ ಆರ್ಡ್ರ್ ಪ್ಲೇಸ್ ಮಾಡಿದ್ವಿ. ಇವಾಗ 11 ಆರ್ಡ್ರ್ ಮಾಡಿದ್ವಿ. ಇವಾಗ ಬರ್ತಾ 10. ಇವಾಗ ನಮ್ಮದು ಬರ್ಗರ್ ರೆಡಿಯಾಗಿದೆ. ಬರ್ಗರ್ ಕಾಂಬೋ ತೊಗೊಂಡಿದ್ವಿ. ತಗೊಳ್ರಿ ಹಿಡ್ಕೊಳ್ಳೋ ಒಂದು ಕೈ ಹಿಡಿಯಕ್ಕ. ಏನು ಮಕ ನೋಡ್ತಾವನೆ ಹಿಡಿಯೋ ಅಂದರೆ. ಸೊ ಗೈಸ್ ಇವಾಗ ಇದನ್ನ ತಿಂದು ಮುಗಿಸಿ ಇವಾಗ ಬರ್ಗರ್ ಎಲ್ಲ ತಿನ್ಕೊಂಡು ಇವಾಗ ಮಾಲೆಲ್ಲ ಸುತ್ತಾಡಿದ್ವಿ ನೋಡಿ, ತಿನ್ಕೊಂಡು ಎಲ್ಲ ಮುಗೀತು. ಇವಾಗ ಮನೆಗೆ ಹೊರಡುವ ಸಮಯ. ಇಲ್ಲಿಂದ ತಿರ್ಗಾ ಮೆಟ್ರೋದಲ್ಲಿ ಹತ್ಕೊಂಡು ಕಾಲೇಜ್ ಹತ್ರ ಹೋಗಿ, ಕಾಲೇಜಿಂದ ಬಸ್ ಗಾಡಿ. ಮೆಟ್ರೋ ಇಲ್ಲಿಂದಾನೇ ಐತೆ. ಹೆಂಗನ್ಸ್ತಪ್ಪ ಮಾಲ್? ಅದೇ ಹೆಂಗನ್ಸ್ತು? ನೋಡೋಕೆ ಚೆನ್ನಾಯ್ತಾ? ನಮ್ಮಂಥವ್ರಿಗೆಲ್ಲ ಸೆಟ್ ಆಗಲ್ಲ ಅಂತವನಿ. ಸ್ಟಾರ್ಟ್ ಆಯ್ತು ಇವ್ರದ್ದು. ಏನು ತೆಗಿಬೇಕಂತ ಅವ್ನಿಗೆ
ಫೋಟೋ 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 ಏನು ತಗೊಂತಾರೆ ಎಲ್ಲೋ ಗೊತ್ತಿಲ್ಲ ಒಟ್ಟಿನ ಫೋಟೋ ಮಾತ್ರ ಫೋಟೋ ಮಾತ್ರ ತಗೋತೀವಿ. ಒಂದೊಂದು ಮೂಲೆಯಲ್ಲಿ ಒಂದೊಂದು ಫೋಟೋ. ನಡೆಯಲಿ, ನೀನು ಐಫೋನ್ ತಗೊಂಡೆ ಅದಾಯಿತು. ನಾಳೆ ಇಳಿಸ್ತೀಯಲ್ವ ಈಗ? ತಗೋಬೋದು, ನೈಟ್ ಇಳಿಸ್ತೀವಿ ಅಂತ ಐತೆ ತಗೊಳಪ್ಪ.